ವಿಠಲ ಪಾಂಡುರಂಗ ವಿಠಲ. ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ ಅಲ್ಲಿ ನೀವು ಹಳೆ ಹಿಂದೆ ಸಿನಿಮಾ ಹೀರೋ ತರ ಕಾಣ್ತಾ ಇದ್ದೀರಾ. ನೋಡಿ, ನಾನು ಈ ಡ್ರೆಸ್ ಹಾಕೊಂಡಾಗ ನಮ್ಮ ಹೆಂಡ್ರು ಒಂದೇ ಒಂದು ಮಾತನ್ನು ಕೂಡ ಹೇಳಿಲ್ಲ. ತಾವು ನನ್ನನ್ನು ಇಗ್ಗ ಮುಗ್ಗ ಎಕ್ಕ ಚಿಕ್ಕಿ ಹೊಗಳ್ತಾ ಇದ್ದೀರಿ ಅಂದ್ಮೇಲೆ ತಮಗೆ ಒಳ್ಳೆ ಟೇಸ್ಟ್ ಇದೆ ಕಣ್ರಿ. ಬಸ್ ನನ್ನನ್ನು ಹೊಗಳೋದಿಲ್ವಾ? ನೀವು ಕೂಡ ಕ್ಯೂನಲ್ಲಿ ಇದ್ದೀರಾ, ದಯವಿಟ್ಟು ನಿರೀಕ್ಷಿಸಿ. ಅದಕ್ಕೆ ಈಗ ಭಾವನೆಗೆ ಬೇಕಾಗಿರೋದು ನಿಮ್ಮ ಪ್ರೀತಿ. ಅದು ನಿಮ್ಮಲ್ಲಿ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಅಲ್ಲಿ ಗಿಟ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ನಾನು ಏನ್ ಮಾಡ್ಬೇಕು? ನೀವು ಭಾವನ ಪ್ರೀತಿಯಿಂದ ನೋಡ್ಕೋಬೇಕು. ಆಗ್ಲಿಲ್ಲ ಅಂದ್ರೆ ನೀವು ಒಂದು ಕಂಡೀಷನ್ ಹಾಕಿ ಅವರಿಬ್ರ ಜೊತೆ ಕುಣಿಯೋದನ್ನ ಬಿಡ್ತಾರೆ. ಹಬಿ ಕಮ್ ಹಿಯರ್. ಯಾಕೋ ನಮ್ಮ ಮೆಂಡ್ರು ಕರಿತವ್ರೆ, ಅದೇನು ಅಂತ ಹೋಗಿ ಮಾತಾಡ್ಕೊಂಡು ಹೇಳಿ. ಜಾಜಿ ಜಂಬಲ್ದಿನಿ ಅವರೇ, ಇಬ್ಬರು ಲಾಲನೆಯರು ನಮ್ಮ ಜೊತೆ ಡಾನ್ಸ್ ಮಾಡೋದಕ್ಕೆ ಅಂತ ತುದಿಗಾಲ್ ಮೇಲೆ ನಿಂತಿದ್ದಾರೆ. ನಾವೇ ಚಾಕ್ಲೇಟ್ ಕೊಟ್ಟು ರೆಡಿ ಮಾಡಿದ್ವಿ. ಹಬಿ, ಇನ್ಮೇಲೆ ಒಂದು ವಾರ ಪೂರ್ತಿ ಡಿಸಿಪ್ಲಿನ್ ಆಗಿರ್ಬೇಕು. ಯಾವ ಹುಡುಗಿ ಜೊತೆನೂ ಫ್ಲರ್ಟ್ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ನಮಗೆ ಬರೋ ಭಾಗ್ಯನಾದ್ರೂ ಏನ್ರಿ? ನೀವೇನಾದ್ರೂ ನಮ್ಮ ಜೊತೆ ಹನಿಮೂನಿಗೆ ಬರ್ತೀರಾ? ಹಾಗೆ ಅನ್ಕೊಳ್ಳಿ. ಹಾಗಿದ್ರೆ ಸರಿ ಬಿಡ್ರಿ, ಒಂದು ವಾರ ಯಾವ ಹುಡುಗಿ ಜೊತೆನೂ ಫ್ಲರ್ಟ್ ಮಾಡಲ್ಲ. ಪಾಂಡುರಂಗ ಅವ್ರೆ, ನನ್ನ ಹೊಗಳ್ತಾ ಇದ್ರಿ, ಅರ್ಧಕ್ಕೆ ನಿಲ್ಸ್ಬಿಟ್ರಲ್ಲ. ಪ್ರೀತಿ, ನಿನ್ನ ಹೊಗಳೋದನ್ನ ಒಂದು ವಾರ ಮುಂದಕ್ಕೆ ಹಾಕಿದೀನಿ. ನೋಡ್ದೇನ ಬಿಟ್ಲ ಹೆಂಗ್ ಕ್ಯಾಚ್ ಹಾಕೊಂಡ್ಬಿಟ್ಟ. ಭಾವನ್ ರೊಮ್ಯಾನ್ಸ್ ರಸ್ತೆನಲ್ಲೇ ಶುರುವಾಗ್ಬಿಡ್ತೀಯಲ್ಲೋ. ಅದಕ್ಕೆ ಬನ್ರಿ ವಿಚಾರಿಸೋಣ. ಒಂದ್ ವಾರದಿಂದ ತಲೆ ಸುತ್ತಿತ್ತು. ಡಾಕ್ಟರ್ ಶಾಪ್ ಹೋಗೋಣ ಅಂತ ಹೊಂಟಿದ್ದೆ, ತಲೆ ಸುತ್ತ ಬಂತ್ರಿ. ಅದು ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಕವಿತಾ ಬ್ಯಾಡ್ಗಿ, ನೀವು? ನಾನು ಪಾಂಡುರಂಗ ಗಂಡಗಲಿ ಅಂತ. ಅದು ಮುಂದಿನ ದಿನ ಕೈ ಎತ್ಬಿಟ್ಟು ಹೇಳ್ಬೇಕು. ನಾನು ಕೈ ಎತ್ತಕ್ ಹೋದ್ರೆ ನೀವು ಬಿದ್ದೋಗ್ಬಿಡ್ತೀರಾ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರಮ್ಮ. ಇಫ್ ಯು ಡೋಂಟ್ ಮೈಂಡ್, ನನ್ ಜೊತೆ ಡಾಕ್ಟರ್ ಶಾಪ್ ತನ ಬರ್ತೀರಿ? ಅದಕ್ಕೇನಂತ್ರಿ, ಒಬ್ಬ ಹೆಣ್ಣು ಅಸಹಾಯಕ ಸ್ಥಿತಿನಲ್ಲಿ ಇದ್ದಾಗ ಸಹಾಯ ಮಾಡದೇ ಇದ್ದವನು ಅವನು ಒಬ್ಬ ಗಂಡಸ. ಅಲ್ಲಿ ಬಿಡ್ರಿ. ಬನ್ನಿ ಹೋಗೋಣ. ಬಾವ, ರಸ್ತೆನಲ್ಲೇ ಹೊಸ ವರ್ಷ ಶುರು ಮಾಡ್ಕೊಂಡಿದ್ದೀರಲ್ರಿ. ತಮ್ಗೊಡ್ರ, ಯಾರ್ ಬೇಕಾಗಿತ್ರಪ್ಪ ನಿಮಗ? ಯಾರು ಹುಡ್ಕೊಂಡು ಹೊಂಟ್ರಿ? ಎಲ್ಲಿ ಹೊಂಟ್ರಿ? ಕಲಾಕಾರು ಸಿಕ್ಕಾಕೊಂಡ್ಬಿಟ್ಟೆ ಅಂದ ತಕ್ಷಣ ಭಾಷೆನೆ ಬದಲಾಯಿಸ್ಬಿಟ್ರೆ ನನ್ಗೇನ್ ಗೊತ್ತಾಗಲ್ವೇನ್ರಿ? ಯಾರ್ರಿ ಇವಳು? ಹುಡುಗ್ರ, ಇಕ್ಕಿ ಯಾರಾದ್ರೂ ನಿಮಗೆ ಏನ್ರಪ್ಪ? ಅಲ್ಲ, ಇಕ್ಕಿ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡ್ಲಿಕ್ಕೆ ಹತ್ತಿರಲ್ಲ. ನೀವೇನು ಇಕ್ಕಿ ಅಣ್ತಂದ್ರೇನೋ? ನೋಡ್ರಪ್ಪ, ಇಕ್ಕಿ ಇದಾಳಲ್ಲ, ನನ್ನ ನಾಕಿ. ಅಭಿ, ಇಲ್ದೇ ಇರೋದನ್ನೆಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಈಗ ಸಿಕ್ಕಾಕೊಂಡಿದ್ರ ಸುಮ್ನೆ ತಪ್ಪಿಕೊಂಡ್ಬಿಡಿ. ಅಕಾರ ಸಿಕ್ಕಾಕೊಂಡಿದ್ರಿ ಯಾರ್ರಿ? ಜಾಜಿಯವ್ರೆ, ನಿಮ್ಮನ್ನೇ ಇವ್ರ ಅರ್ಥ ಆದ್ಮೇಲೆ ಇವ್ರು ಅವ್ರಲ್ಲ. ಸುಮ್ನೆ ನೀವ್ ಯಾರ್ರಿ? ನಾನು ರಾಯದುರ್ಗದ ರಾಯಣ್ಣದಿದ್ರಿ. ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಮನೆಗೆ ಎಳ್ಕೊಂಡ್ ನಡೀರೋ. ಹುಡುಗ್ರ, ನಿಮ್ ಪಾಡಿ ನೀವಿದ್ರಿ ಬದುಕಿದ್ರಿ. ನಾನು ಸುದ್ದಿಗೆ ಏನಾದ್ರು ಬಂದ್ರಿ ಅಂದ್ರ ಸತ್ರಿ. ಅಭಿ ಮನೇಲೆ ಇದ್ರೆ ಇವ್ರೇ ರಾಯಣ್ಣ, ಇಲ್ದೇ ಇದ್ರೆ ಇವ್ರೇ ನಿಮ್ಮ ಅಣ್ಣ. ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ನೋಡಿ, ಇಲ್ಲೇ ಇದಾರೆ. ಏನ್ರಪ್ಪ? ಪಾಂಡ್ರಂಗ ಇಲ್ಲೇ ಇದಾನಲ್ಲ. ಆಗ್ಲೇ ನಮ್ ಕಣ್ಗೆ ಯಾಕೋ ಕಾಣಿಸ್ತಿಲ್ಲ? ಕಣ್ ಚೆಕ್ ಮಾಡಿಸ್ಕೋಬೇಕಾಗಿರೋದು ನಾನಲ್ಲ, ನೀವು. ಏನಾಯ್ತಮ್ಮ? ಅತ್ತೆ, ಹಬಿ ಹೊರಗಡೆ ಹೋದರು. ಯಾವಾಗ ಮನೆಗ್ ಬಂದ್ರು? ಹೊರಗಡೆ ಹೋಗಿದ್ಲೆ ತಾನೇ ಮನೆ ಒಳಗ್ ಬರೋದಿಕ್ಕೆ. ಇವನು ಆಗ್ಲಿಂದ ಇಲ್ಲೇ ಕೂತಿದ್ದ. ಹಾಯ್ ಚಾಚಿ, ಇವ್ರ ನನ್ ಗಂಡ ಗೋಪಾಲ. ನಮಸ್ಕಾರ. ಪಾಂಡುರಂಗ ಅವರೇ, ನಿಮ್ಮಿಂದ ಬಹಳ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಂಡತಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ತಲೆ ತಿರುಗಿದ್ದಾಗ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರಂತೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನನಗೆ ಇದು ಹಾಕ್ ಬರಲ್ಲ ಕಣ್ರಿ. ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ಯಾರು ಟ್ಯಾಕ್ಸ್ ಹೇಳ್ತಾರಂದ್ರೆ. ಅಂದ್ರೆ ರಸ್ತೆಯಲ್ಲಿ ಕವಿತಾ ಜೊತೆ ಇದ್ದಿದ್ದು ನೀವೇ? ಹೌದು ಕಣ್ರಿ. ಅದು ಜಾಜಿ ಜಂಪಲ್ದಿಂದ ಅವರೇ, ಒಂದು ವಾರದ ಮಟ್ಟಿಗಾದ್ರೂ ಯಾವ ಹುಡುಗಿ ಜೊತೆನೂ ಫ್ಲರ್ಟ್ ಮಾಡಬಾರ್ದು ಅಂತ ತಾವು ಶಾಸನ ವಿಧಿಸ್ಬಿಟ್ಟಿದ್ರಿ. ಆದ್ರೆ ನಮ್ ಟೈಮ್ ಚೆನ್ನಾಗಿರ್ಲಿಲ್ಲ ನೋಡಿ. ಇವ್ರು ಅದೇ ಸಮಯಕ್ಕೆ ರಸ್ತೆನಲ್ಲಿ ಬರ್ತಾ ಇದ್ರು. ಅಪ್ಪ ಇನ್ನೇನ್ ತಲೆ ತಿರುಗಿ ಬಿದ್ದೋಗ್ಬಿಡ್ತಾ ಇದ್ರು. ಹಾಗಾಗಿ ನಾನು ಅವ್ರನ್ನ ಹಿಡ್ಕೊಳ್ಳೋಂತ ಪ್ರಸಂಗ ಬಂತು. ತಾವಿನ್ನೆಲ್ಲಿ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಿರೋ ಅನ್ನೋ ಏಕ ಮಾತ್ರ ಕಾರಣಕ್ಕೆ ನಾನು ಆ ತರ ನಾಟಕ ಮಾಡಿದ್ದೆ. ಪದ್ದು, ನಮ್ಗೆ ಯಾಕೋ ಹೀಗಾಗ್ತಾ ಇದೆ? ಏನಾಯ್ತ್ರಪ್ಪ? ಪಾಂಡ್ರಂಗ, ನಿಂತರಾನೆ ಇನ್ನೂ ಇಬ್ರು ಇದಾರ ಕಣ. ಒಬ್ಬ ರಸ್ತೆಲಿ ಕಳೆ ಕಾಯಿ ತಿನ್ಕೊಂಡ್ ಬರ್ತಿದ್ದ. ಅವ್ನ್ ಸೇಫ್ ನಿಂತರಾನೇ ಇದ್ದ. ಇನ್ನೊಬ್ಬ ಕವಿತಾನ್ ಮನೇಲಿದ್ದ, ಅವನು ಸೇಮ್ ನಿಮ್ ತರನೇ ಇದ್ದ. ಆದ್ರೆ ಅವ್ರಿಬ್ರು ಹೆಸರು ಪಾಂಡ್ರಂಗ ಅಲ್ಲ, ಬೇರೆ ಇನ್ನೇನು. ಪದಪ್ಪ, ಇದೊಂದು ವಿಷಯ ಗೊತ್ತೇನಾ? ಬರೀ ನಂತರ ಏನ ನಿಂತರನು ಇನ್ನಿಬ್ರು ಇದ್ದಾರೆ. ಆದ್ರೆ ಅವ್ರ ಹೆಸರು ಪದ್ಮನಾಭ ಅಂತ. ಅಯ್ಯೋ, ಒಬ್ಬ ಬ್ಯಾಂಕ್ ದರೋಡೆ ಮಾಡಿ ತಪ್ಕೊಂಡ್ಬಿಟ್ಟಿದ್ದಾನೆ. ಇನ್ನೊಬ್ಬ 4 ಜನರನ್ನು ಕೊಲೆ ಮಾಡಿ ತಪ್ಕೊಂಡ್ಬಿಟ್ಟಿದ್ದಾನು. ಪೊಲೀಸರು ಅವ್ರಿಬ್ರು ಹುಡುಕ್ತಾ ಇದ್ದಾರೆ. ನೀನೇನಾದ್ರೂ ಅಪ್ಪಿ ತಪ್ಪಿ ಆಚೆ ಹೋದೆ ಅಂದ್ರೆ ಅವ್ರನ್ನೇ ನೀನು ಅಂತ ತಿಳ್ಕೊಂಡು ನಿನ್ನನ್ನೇ ಗಲ್ಗಾಕ್ಬಿಡ್ತಾರೆ. ವಿಠಲ ಪಾಂಡುರಂಗ ವಿಠಲ.